ಬಣ್ಣದ ಲೋಕ ಒಂದು ಮಾಯಾಲೋಕ. ಇಲ್ಲಿ ಪ್ರತಿದಿನ ಸಾವಿರಾರು ಕನಸುಗಳನ್ನು ಹುಟ್ಟಿಕೊಳ್ಳುತ್ತದೆ. ಅದೆಷ್ಟೋ ಜನರು ಸ್ಟಾರ್ ಆಗುವ ಕನಸು ಹೊತ್ತು ಇಲ್ಲಿಗೆ ಬರುತ್ತಾರೆ. ಆದರೆ ಎಲ್ಲರಿಗೂ ಆ ಅದೃಷ್ಟ ಒಲಿಯುವುದಿಲ್ಲ. ಕೇವಲ ಪರಿಶ್ರಮ ಮತ್ತು ಛಲ ಇರುವವರು ಮಾತ್ರ ಇಲ್ಲಿ ನೆಲೆ ನಿಲ್ಲಲು ಸಾಧ್ಯ. ಈಗ ನಾವು ಹೇಳುತ್ತಿರುವ ನಟಿ ಕೂಡ ಅಂತವರೇ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗುತ್ತಿರುವ ಹೊಸ ಧಾರಾವಾಹಿ ಜಯಲಲಿತಾದ ನಾಯಕಿ ನೋಡಲು ಸುಂದರಿ ಮಾತ್ರವಲ್ಲ, ಅದ್ಭುತ ಪ್ರತಿಭೆ ಕೂಡ ಹೌದು. ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದೆ ಬಣ್ಣದ ಲೋಕಕ್ಕೆ ಬಂದವರು ಇವರು. ಆರಂಭದಲ್ಲಿ ಇವರು ಸಾಕಷ್ಟು ಸವಾಲುಗಳನ್ನು ಎದುರಿಸಿಯೇ ಬಂದಿದ್ದಾರೆ. ಈಕೆಯ ಪಯಣ ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಓದಿದ್ದು ಒಂದು, ಮಾಡಿದ್ದು ಮತ್ತೊಂದು ಎನ್ನುವಂತೆ ಇವರ ಜೀವನ ಸಾಗಿದೆ. ಹಾಗಾದರೆ ಈ ನಟಿ ಯಾರು? ಇವರ ಹಿನ್ನೆಲೆ ಏನು? ಇವರು ಇಷ್ಟು ಬೇಗ ಪ್ರೇಕ್ಷಕರ ಮನ ಗೆದ್ದಿದ್ದು ಹೇಗೆ ಎನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮನಸ್ವಿನಿ ಅವರು ಮೂಲತಃ ಕೊಡಗು ಜಿಲ್ಲೆಯ ವಿರಾಜಪೇಟೆಯವರು. ವಿಶೇಷವೆಂದರೆ ಅವರ ಹುಟ್ಟು ಮತ್ತು ಸಂಪೂರ್ಣ ವಿದ್ಯಾಭ್ಯಾಸ ಕೂಡ ವಿರಾಜಪೇಟೆಯಲ್ಲೇ ಆಗಿದೆ ಹಾಗೂ ತಮ್ಮ ವೃತ್ತಿ ಜೀವನಕ್ಕಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಹೆಮ್ಮೆಯ ವಿಷಯ ಏನೆಂದರೆ ಮನಸ್ವಿನಿ ಅವರಿಗೆ ತಮ್ಮ ಶಾಲಾ ದಿನಗಳಲ್ಲೇ ರಾಷ್ಟ್ರ ಪ್ರಶಸ್ತಿ ಕೂಡ ದೊರಕಿತ್ತು. ನಿರೂಪಕರೊಬ್ಬರು ಮನಸ್ವಿನಿಗೆ ನೀವು IT ಕೆಲಸ ಬಿಟ್ಟು ನಟನೆಗೆ ಬಂದಿದ್ದು ಯಾಕೆ ಎಂಬ ಪ್ರಶ್ನೆ ಕೇಳಿದಾಗ ಮನಸ್ವಿನಿ ಅವರು ಹೀಗೆ ಉತ್ತರ ನೀಡಿದ್ದಾರೆ. ನಟನೆ ಅಂದರೆ ನನಗೆ ಫ್ಯಾಷನ್. ನಾನು ಈ ಮೊದಲು IT ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಆದರೆ ಅಲ್ಲಿ ನನಗೆ ಸಮಾಧಾನ ಸಿಗುತ್ತಿರಲಿಲ್ಲ. ಒಂದು ವೇಳೆ ನಟನೆಯಲ್ಲಿ ಅವಕಾಶಗಳು ಕಡಿಮೆ ಆದರೆ ಮಾತ್ರ IT ಕೆಲಸಕ್ಕೆ ಮರಳುವ ಯೋಚನೆ ಮಾಡುತ್ತೇನೆ ಎಂದು ಮನಸ್ವಿನಿ ಅವರು ಹೇಳಿಕೊಂಡಿದ್ದಾರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸುದ್ದಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.